2025ನೇ ಸಾಲಿನ ಕರ್ನಾಟಕ ಮುನಿಸಿಪಾಲಿಟಿಗಳ ಮತ್ತು ಕೆಲವು ಇತರೆ ಕಾನೂನು ತಿದ್ದುಪಡಿ ವಿಧೇಯಕವನ್ನು ವಿವರಿಸಲು ಸಾಧ್ಯವಾಗದೆ ಸದನದಲ್ಲಿ ತಡವರಿಸಿದಂತ ಸಚಿವ ರಹೀಂ ಖಾನ್ ಬೆಂಬಲಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಂದು ಧೈರ್ಯ ತುಂಬಿದ ಪ್ರಸಂಗ ನಡೆಯಿತು. ವಿಧೇಯಕದ ಬಗ್ಗೆ ವಿವರಣೆ ನೀಡುವ ಸಂದರ್ಭದಲ್ಲಿ ಸಚಿವ ರಹೀಂ ಖಾನ್ ಅವರು ತಡವರಿಸಿಕೊಂಡು ಹಿಂದೇಟು ಹಾಕಿದ್ರು. ಸ್ಪಷ್ಟವಾಗಿ ಕನ್ನಡದಲ್ಲಿ ವಿಧೇಯಕವನ್ನು ವಿವರಿಸಲು ಅವರಿಂದ ಸಾಧ್ಯವಾಗಿರಲಿಲ್ಲ. ಇದೇ ಸಂದರ್ಭದಲ್ಲಿ ವಿಧೇಯಕದ ಬಗ್ಗೆ ವಿವರಣೆ ನೀಡುವಂತೆ ರಹೀಂ ಖಾನ್ಗೆ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ರು. ಆದರೆ ಈಗಾಗಲೇ ವಿವರಣೆ ನೀಡಿದ್ದೇನಲ್ಲ, ಮತ್ತೆ ವಿವರಣೆ ನೀಡಬೇಕಾ ಅಂತ ರಹೀಂ ಖಾನ್ ಹಿಂದೇಟು ಹಾಕಿದ್ರು. ಈ ಸಂದರ್ಭದಲ್ಲಿ ರಹೀಂ ಖಾನ್ಗೆ ಧೈರ್ಯ ತುಂಬಿದಂತ ಆರ್ ಅಶೋಕ್ ಸದನದಲ್ಲಿ ಮಾತನಾಡುವಂತೆ ಧೈರ್ಯವನ್ನ ತುಂಬಿದ್ರು. ಹಿಂದೆ ಮುನಿರತ್ನ ಮಿನಿಸ್ಟರ್ ಆಗಿದ್ದಾಗ ಅವನು ನಾನು ಬಿಲ್ ಮಂಡನೆ ಮಾಡಲ್ಲ, ನೀವೇ ಮಾಡಿ ಅಂದಿದ್ದ. ಅದಕ್ಕೆ ನಾನು ತಪ್ಪು ಆದರೂ ನೀವೇ ಬಿಲ್ ಮಂಡಿಸು ಎಂದಿದ್ದೆ, ಯಾಕೆಂದ್ರೆ ಕಲಿಯಬೇಕೆಂದು ಹೇಳಿದ್ದೆ. ಇವಾಗ ವಿರೋಧ ಪಕ್ಷದ ನಾಯಕನಾಗಿದ್ದೇನೆ, ನೀವು ಸ್ಪೀಕರ್ ಆಗಿದ್ದೀರಾ. ಇವಾಗ ಆ ಸ್ಥಾನಕ್ಕೆ ಹೋದ ಮೇಲೆ ನೀವು ಮಾತನಾಡ್ತಾ ಇದ್ದೀರಾ. ಹಾಗೆ ರಹೀಂ ಖಾನ್ ಕೂಡ ಕಲಿತುಕೊಳ್ಳಬೇಕು. ಇಲ್ಲಿ ಯಾರು ತಪ್ಪು ಮಾಡದೆ ಇರೋರಿಲ್ಲ, ಎಲ್ಲರೂ ಒಂದಲ್ಲ ಒಂದು ತಪ್ಪುಗಳನ್ನ ಮಾಡಿದವರೇ ಎಂದರು. ನಂತರ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರೆ ಕಾನೂನುಗಳ ತಿದ್ದುಪಡಿ ವಿಧೇಯಕದ ಬಗ್ಗೆ ಕನ್ನಡದಲ್ಲೇ ತಡವರಿಸಿಕೊಂಡು ರಹೀಂ ಖಾನ್ ಸದನಕ್ಕೆ ವಿವರಿಸಿದ್ದಾರೆ. ರಹೀಂ ಖಾನ್ ಮಾನ್ಯ ಸಚಿವರು 2020 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕ ಪರಿಹರಿಸುವ ವಿಷಯ ಸಭೆ ಮುಂದೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ತಿದ್ದುಪಡಿ ಬಿಲ್ 2020 ನಾನು ನಿನ್ನೆ ಆಲ್ರೆಡಿ ಚರ್ಚೆ ಆಗಿದೆ. ಇದ್ರ ಬಗ್ಗೆ ಆಯ್ತು ಹೇಳ್ತಾರೆ. ಇದ ವಿಷಯ ಇಲ್ಲಿ ಬಿಡಿ, ಸಂಕ್ಷಿಪ್ತವಾಗಿ ಸ್ಮಾಲ್ ಇದ್ರ ಬಗ್ಗೆ ಪರ್ಯಾಯ ಯೋಜನೆ ಕೇಳ್ತೇನೆ. ಎಕ್ಸ್ಪ್ಲೇನ್ ಮಾಡಿ ಸರ್. ನಿನ್ನೆ ಮಾಡಿದಾರಲ್ಲ, ಮತ್ತೆ ಮಾಡಿದ್ದಾರೆ ಸರ್. ಯಾವ ಮಾಡಿದ್ದಾರೆ ಸರ್? ಯಾವ ಮಾಡಿದ್ದಾರೆ? ಆಯ್ತು, ಚರ್ಚೆ ಮಾಡಿ. ಅವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ಜಾಗ ಸಿಗೋದು. ಸಪೋರ್ಟ್ ಮಾಡ್ಬೇಕಲ್ಲ. ಉತ್ತಮ ಕೆಲಸ ಮಾಡ್ತಿದ್ದಾರೆ ಸರ್. ಇದು ಆಲ್ರೆಡಿ ಬಿಲ್ ನಲ್ಲಿ 4-5 ಪಾಯಿಂಟ್ಸ್ ಇದೆ. ಆಯ್ತು ಅಬ್ಬಾಯಿ, ಈ ಬಿಲ್ ನಲ್ಲಿ ಆಲ್ರೆಡಿ 4 ಪಾಯಿಂಟ್ಸ್ ಇದೆ. ಯಾಕಂದ್ರೆ ಜನರಿಗೆ ಅಬ್ಬಾಯ್ ಪ್ರಸಾದ್ ಕೂತ್ಕೊಳ್ಳಿ, ಜಾಗ ಇದೆ ಅಲ್ಲಿ. ಪಬ್ಲಿಕ್ಗೆ ಸಿಂಪ್ಲಿಫೈ ಮತ್ತು ಅನುಕೂಲ ಆಗಲಿಕ್ಕೆ ಇದು ಬಿಲ್ ತಂದಿದ್ದಾರೆ. ಈ ಬಿಲ್ಗೆ ಆಲ್ರೆಡಿ ಕಾರ್ಪೊರೇಷನ್ನಲ್ಲಿ ಆಲ್ರೆಡಿ ಬಿಲ್ ಬಂದು ಕ್ಲಿಯರ್ ಆಗಿದೆ. ಸೇಮ್ ಬಿಲ್ ಮುನ್ಸಿಪಾಲಿಟೀಸ್ಗೆ ಆಕ್ಟ್ ಆಗಿದೆ. ಹೇಳಿ ಬಿಡಿ. ಈಗ ಈ ಬಿಲ್ನಲ್ಲಿ ಎಲ್ಲರಿಗೆ ಸಿಂಪ್ಲಿಫೈ ಆಗಿ ಎಂಪನಲ್ ಬಿಲ್ ಇದೆ ಸರ್. ಇಂಜಿನಿಯರ್ಸ್ ಆಗಲಿ ಮತ್ತು ಸೆಲ್ಫ್ ಪಬ್ಲಿಕ್ಗೆ ಅವರೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಅವರೇ ಡೌನ್ಲೋಡ್ ಇಲ್ಲ. ಸಿನಿಮಾ ನೋಡಿದ್ದೆ. ಕಿಶೋರ್ ಕುಮಾರ್ ಹಿಂದೆಯಿಂದ ಆಡಳಿತಾನೆ, ಸುನೀಲ್ ದತ್ ಮುಂಚೆ ಇದೆ. ಪಕ್ಕದಲ್ಲಿ ಸುರೇಶ್, ಕಿಶೋರ್ ಕುಮಾರ್ ಅವರು ಸುನೀಲ್ ದತ್. ಆಯ್ತು, ಫಿಲ್ಮ್ ಹಿಟ್ಟಾಗಿದೆ ಅಲ್ವಾ? ಹೌದು, ಸಾಕು, ಅದು ಹಿಟ್ಟಾಗ್ತದೆ ಬಿಡಿ. ಅವ್ರು ಹಿಟ್ಟಾಗ್ತಾರೆ ಇದು ಮತ್ತೆ ಒಟ್ಟು. ಒಂದೇ ಒಂದು ನಿಮಿಷ ಸರ್. ಸರ್ ಇಬ್ರದ್ದು ಆಯ್ತು, ನಾನೇ ನಿಂತ್ಕೊಂಡು ಮಾತಾಡ್ತಿರೋದು. ಕುತ್ಕೊಂಬೋದು ಎಲ್ಲಿ ಬೇಕೋ, ಯಾಕೆ ಹಿಂಗ್ ಮಾಡ್ತೀಯ? ಪಾಪ ನಮ್ಮ ಆತ್ಮೀಯ ಸತೀಶ್ ರೆಡ್ಡಿ ಅವರೇ, ದಯವಿಟ್ಟು ಸತೀಶ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ರೀತಿ ಗೊತ್ತಲ್ಲ, ನಾವು ಕುತ್ಕೋಣ ಸುಮ್ಮನೆ. ನೀವು ಬಹಳ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಆಯ್ತು, ಅವ್ರು ಮಾತಾಡ್ತಾರೆ ಬಿಡ್ರಿ ಅವ್ರಿಗೆ. ಆಯ್ತು, ನೀವು ಕೂತ್ಕೊಳ್ಳಿ. ನನಗೆ ನೀವು ಕೇಳುದಿಲ್ಲ, ಅದೇ ನನಗೆ ಬೇಸರ ಆಗೋದು. ಅಧ್ಯಕ್ಷರೇ, ನಮ್ದೇನು ನನಗೆ ಭಾಳ ಬೇಕಾದವ್ರು ಅವರು. ಇಲ್ಲ ಅವರು ನೋಡಿ, ಅವರ ಒಂದು 10-15 ವರ್ಷದಿಂದ ಗೊತ್ತವ್ರು ನನಗೆ. ಅವರ ಮಾತು ಕಡಿಮೆ, ಕೆಲಸ ಜಾಸ್ತಿ. ಹಿಂದೆ ಮುನಿರತ್ನನು ಕೂಡ ಮಂತ್ರಿ ಆದಾಗ ಮಂತ್ರಿ ಆಗಿದ್ರು. ಅವಾಗ ಬಿಲ್ ಬಂದಾಗ ಅಣ್ಣ ನಾನು ಮಾಡಲ್ಲ, ನೀವೇ ಮಾಡಿಬಿಡಿ ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ, ಕಲಿಬೇಕು, ಕೂತ್ಕೊ, ನೀನು ಏನು ತಪ್ಪನ ಮಾತಾಡು. ನಾನು ಈಗ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ, ಅಭ್ಯಾಸ. ನೀವು ಸ್ಪೀಕರ್ ಆಗ್ತೀರಿ ಅಂತ ಕನಸು ಮನಸ್ಸಲ್ಲಿ ತಿಳ್ಕೊಂಡಿಲ್ಲ. ಆ ಸ್ಥಾನ ಕೂತ ಮೇಲೆ ನೀವು ಮಾತಾಡ್ತಾ ಇದ್ದೀರಾ. ಹಾಗೆ ಅವ್ರು ಕಲೀಲಿ. ಏನು ನಾವೇನು ಇಲ್ಲಿ ಯಾರೂ ಹೊರಗಡೆ ಯಾರು ಇಲ್ಲಪ್ಪ. ತಪ್ಪು ಎಲ್ಲರೂ ತಪ್ಪು ಮಾಡೋರೆ. ತಪ್ಪು ಮಾಡದಿದ್ದವ್ರು ಈ ಪ್ರಪಂಚದಲ್ಲಿ ಯಾರೂ ಸಾಧ್ಯನೇ ಇಲ್ಲ. ತಪ್ಪು ಮಾಡಿದ್ದಾರೆ, ಕಲಿಬೋದು, ಅಭ್ಯಾಸ ಮಾಡು. ಅದಕ್ಕೋಸ್ಕರನೇ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ, ಮಣ್ಣೆ ಮಾಡು, ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡು. ವಿ ವಿಲ್ ಅಕ್ಸೆಪ್ಟ್. ಓಕೆ, ಪಾಸ್ ಮಾಡಿಕೊಡ್ತೀನಿ. ಸರ್, ಇಲ್ಲಿ ಏನಿದೆ
ಇನ್ನು ಒಂದು ಟ್ರೇಡ್ ಲೈಸೆನ್ಸ್ಗೆ ಸುಮಾರು ಹೊಸ ವರ್ಡ್ಸ್ ಬಂದುಬಿಟ್ಟಿದೆ ಟ್ರೇಡ್ ಲೈಸೆನ್ಸ್ಗೆ. ಅದರಲ್ಲಿ ಬಿಲ್ನಲ್ಲಿ ಇದೆ. ಟ್ರೇಡ್ ಲೈಸೆನ್ಸ್ಗೆ ಏನು IT ಇದೆ, BT ಇದೆ, ಬೇರೆ ಬೇರೆ ರೀತಿಯಿಂದ ಹೊಸ ಹಳೆಯಲ್ಲಿ ಏನಾಗಿದೆ ಅಂದರು ಇಷ್ಟೇ ಟ್ರೇಡ್ ಲೈಸೆನ್ಸ್ಗೆ ನಮಗೆ ಅಧಿಕಾರ ಇದೆ ಇದರಲ್ಲಿ. ಅದ್ರ ಸಲಗೆ ಈ ಬಿಲ್ನಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ ಟ್ರೇಡ್ ಲೈಸೆನ್ಸ್ ಸಲಗೆ. ಮತ್ತು ಪಬ್ಲಿಕ್ ಸಲಗೆ ಏನಾಗಿದೆ, ಪಬ್ಲಿಕ್ ಸಲಗೆ ಒಂದು ಕೌನ್ಸಿಲ್ಗೆ ಪವರ್ ಇದೆ ಈಗ ಪ್ರೆಸೆಂಟ್ಲಿ. ಕೌನ್ಸಿಲ್ನಿಂದ ಕಮಿಷನರ್ ಆಗಲಿ, ಚೀಫ್ ಆಫೀಸರ್ ಆಗಲಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂತ ಪ್ಲ್ಯಾನ್ ಈ ಬಿಲ್ನಲ್ಲಿ ಬಂದಿದೆ. ಯಾಕಂದರೆ ಈಗ ಇದ್ರ ಕೌನ್ಸಿಲ್ನಲ್ಲಿ 3 months 6 months ಸಲಗೆ ಮೀಟಿಂಗ್ ಆಗ್ತದೆ. ಅಲ್ಲಿ ಪಬ್ಲಿಕ್ ಇಲ್ಲಿ ಬಂದು ಎಸ್ಪೆಷಲಿ ಬಡವರು ಬಂದಲ್ಲಿ ತಿರುಗಿ ಲೇಟ್ ಆಗ್ತದೆ ಅಂತ ಈ ಬಿಲ್ನಲ್ಲಿ ಬರೀ 30 ದಿವಸದಲ್ಲಿ ಫೈನಲೈಸ್ ಆಗಬೇಕು. ಕಮಿಷನರ್ ಆಗಲಿ, ಚೀಫ್ ಆಫೀಸರ್ ಆಗಲಿ 30 ಡೇಸ್ನಲ್ಲಿ ಅವರು ಇಮಿಡಿಯೇಟ್ಲಿ ಕೊಡಬೇಕು. ಇಲ್ಲ ಅಂದರೂ ಅವ್ರ ಮೇಲೆ ಫೈನ್ ಆ್ಯಕ್ಷನ್ ಈ ಥರ ಮಾಡಬೇಕಂತ ರೂಲ್ಸ್ ರೆಗ್ಯುಲೇಷನಲ್ಲಿ ಅದು ಎಲ್ಲ ಡೀಟೇಲ್ ಬರ್ತದೆ. ಅದ್ರ ಸಲುವಾಗಿ ಆಲ್ರೆಡಿ ಈ ಬಿಲ್ ಕಾರ್ಪೊರೇಷನಲ್ಲಿ ಬಂದುಬಿಟ್ಟಿದೆ. ಮುನ್ಸಿಪಾಲ್ಟೀಸ್ನಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ಬಿಲ್ ನಿನ್ನೆ ಚರ್ಚೆ ಆಗಿದೆ. ಮುಂದೆ ತಮ್ಮ ಎಲ್ಲರದ್ದು ಸಪೋರ್ಟ್ ಆದರೂ ಇದು ಬಿಲ್ ಬರ್ತದೆ ಸರ್. ಪಾಸ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಈಗೇನು ಇದರಲ್ಲಿ ಈ ಬಿಲ್ಲಲ್ಲಿ ತಂದಿರತಕ್ಕಂಥದ್ದು ಮುನ್ಸಿಪಲ್ ಕೌನ್ಸಿಲ್ ಎಂಬ ಪದದ ಬದಲಿಗೆ ಮುನ್ಸಿಪಲ್ ಕಮಿಷನರ್